ಗಿಡದಲ್ಲೂ ಬಿಡದಲ್ಲೂ ಇರದ ಕಾಯಿ. ಮರದಲ್ಲೂ ಗಿಡದಲ್ಲೂ ಬಿಡದ ಕಾಯಿ. ಆನ್ಸರ್ ಕೊಡಿ ಹೇಗಿದ್ರೆ. ನಮ್ಗೆ ಯಾಕೆ ಮೇಡಮ್ ನಮ್ಮ ಒಳ್ಳೇದ್ ಮಾಡಿದ್ರೆ ಅಷ್ಟೇ ಸಾಕು. ಯಾಕೆ ಮರ ಯಾಕೆ ಗಿಡ ಯಾಕೆ? ಮರ ಯಾಕೆ ಗಿಡ ಯಾಕೆ? ಆನ್ಸರ್ ಆನ್ಸರ್ ಗೊತ್ತಿಲ್ಲ. ಕ್ವಶನ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಮರದಲ್ಲೂ ಬಿಡದಲ್ಲೂ ಬಿಡದ ಕಾಯಿ ಇರದ ಕಾಯಿ. ಅದು ಗಿಡದಾಗಿರ್ತಾವ್ರಿ. ಇದು ಅವ್ರಿಕಾಯಿ ಅದ್ ಬಳ್ಳಿ ಒಳಗ ಅದು ಬಳ್ಳಿಯಾಗಿರ್ತೈತಿ. ಬಳ್ಳಿಯಾಗೂ ಇರಂಗಿಲ್ಲ ಇದು. ಕುಂಬಳಕಾಯಿ ಕಾಯಿ ದಿನ ಊಟಕ್ಕೆ ಯೂಸ್ ಮಾಡ್ತೀವಿ. ಉಪ್ಪಿನಕಾಯಿ ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಇದ್ದಕ್ಕಿದ್ದಂಗೆ ಪ್ರಪಂಚದಲ್ಲಿ ಹುಡುಗರೇ ಮಾಯವಾದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ? ಹ್ಯಾಪಿ ಯಾಕೆ? ಅಂದ್ರೆ ಯಾರು ಬಾಯ್ತಿರಲ್ಲ. ನಮ್ದ ಎಲ್ಲಾ ಹವಾ ಆಗಿರ್ತೈತಿ. ನಿಮಗೆ ಏನ್ ಅನ್ಸುತ್ತೆ ಇದ್ದಕ್ಕಿದ್ದಂಗೆ ಹುಡುಗರು ಮಾಯ ಆದ್ರೆ? ಹ್ಯಾಪಿನೆಸ್ ಇರುತ್ತೆ. ಯಾಕೆ ಅಷ್ಟು ಖುಷಿ? ಅದ್ ನಮ್ದೇ ರಾಜಕೀಯ ಇರ್ತೈತಲ್ಲ. ನೀವ್ ಹೇಳಿ, ಒಂದ್ ವೇಳೆ ನೀವ್ ಇದ್ದಕ್ಕಿದ್ದಂಗೆ ಹುಡುಗರು ಮಾಯವಾದ್ರೆ ಹುಡುಗಿಯರಿಗೆ ಏನ್ ಅನ್ಸುತ್ತೆ? ಏನ್ ಮಾಡಕ್ ಆಗಂಗಿಲ್ಲ ರೀ ಅವ್ರಿಗೆ. ಒಪ್ನ ಇರ್ಬೇಕ. ಅದ ಆಗಲ್ಲ ಇರಾಕ ಅವ್ರಿಗೆ. ಇರಕ್ಕಾಗಲ್ಲ. ಎಲ್ಲಾ ಹುಡುಗಿಗ ಒಬ್ಬ ಬಾಯ್ ಬೇಕಾ ಬೇಕ. ಹೌದು. ಇರ್ಬೋದು, ಆರಾಮ್ಸಿ ಇರ್ಬೋದು. ಜಾಸ್ತಿ ಬೇಕಾಗಿತ್ತಲ್ಲ ನಾವ್ ಗರ್ಲ್ಸ್ ಅಷ್ಟೇ ಇರ್ತೀವಿ. ಗರ್ಲ್ಸ್ ಅಷ್ಟೇ ಇದ್ರು ಆರಾಮ್ ಆಗ್ತಿತ್ತು. ಅದೇ ಕ್ವಶನ್ ನಾನ್ ನಿಮ್ ಕೇಳ್ತೀನಿ. ಒಂದ್ ವೇಳೆ ಹುಡುಗಿಯರು ಇದ್ದಕ್ಕಿದ್ದಂಗೆ ಮಾಯವಾದ್ರೆ ನೀವೇನ್ ಮಾಡ್ತೀರಿ? ಆರಾಮ್ ಇರ್ತೀವ್ರಿ. ನಿಜ ಹೇಳಿ. ನಾವ್ ಬಾಯ್ಸ್ ಮಜಾ ಮಾಡ್ತೀವ್ರಿ. ಆರಾಮ್ समझ रहे हो आप समझ रहे हो ना. ಆರಾಮ್ ಇರ್ತೀವ್ರಿ. ಏನಂದ್ರೆ ನಾವು ಲೈಕ್ ಫ್ರೆಂಡ್ಸ್ ಇರ್ತೀವಲ್ಲ. ಹುಡುಗಿ ಯಾಕೆ ಮತ್ತೆ ಬಡವರು ಇದನ್ನ ತೆಗೆದು ಬಿಸಾಡ್ತಾರೆ, ಶ್ರೀಮಂತರು ಇಟ್ಕೋತಾರೆ. ಎಲ್ರಿಗೂ ಸೀಸನ್ ವೈಸ್ ಎಲ್ರಿಗೂ ಆಗುತ್ತೆ. ಅದೇ ಅವ್ರ ಓಲ್ಡ್ ಮೀನ್ಸ್ ಏನು? ಕರೆಕ್ಟ್ ಆಗಿ ಅದಕ್ಕೆ ಆನ್ಸರ್ ಕೊಡಿ. ಯಾವ್ದು? ಶುಗರ್ ಸಕ್ರೆಯಾ? ಹೆಂಗೆ? ಡಯಾಬಿಟಿಕ್ಸ್ ನಿಜ ತಾನೆ? ಅಲ್ಫಾಬೆಟ್ಸ್ ನಲ್ಲೇ ಕೂಲ್ ಆಗಿರೋ ಲೆಟರ್ ಯಾವ್ದು? ಅಲ್ಫಾಬೆಟ್ ನಲ್ಲಿ ಕೂಲ್ ಆಗಿರೋ ಲೆಟರ್ ಯಾವ್ದು? ಬಿಗಿನಿಂಗ್ 4 ಲೆಟರ್ ಅಲ್ಲಿ ಇರುತ್ತೆ ನೋಡಿ. ಏನು ಅಲ್ಲ. ಹೆಂಗೆ? ಬಿ ಕೂಲ್ ಅಲ್ಲ, ಬಟ್ ಬಿ ಕೂಲ್ ಅಲ್ಲ. ಆನ್ಸರ್ ಬಿ. ಯಾಕಂತ ಹೇಳಿ. ಮೊದ್ಲಿನ ಅಕ್ಷರ ಯಾವ್ದು? ಲೆಟರ್ ಯಾವ್ದು? ಬಿ ಆದ್ಮ್ಯಾಗಿನ ಲೆಟರ್ ಯಾವ್ದು? ಹಾಗಿರೋ AC ಮಧ್ಯದಲ್ಲಿ ಯಾರು ಇರೋದು? ಆರಾಮ್ ಸೇರುತ್ತಲ್ಲ.
ಹುಡುಗಿ ಬಗ್ಗೆ ನಮಸ್ಕರಿಸಿದ್ರೆ ಅವಳದ್ ಏನ್ ಕಾಣುತ್ತೆ? ತಲಿ ಬೆನ್ ಬೆನ್ ಇಲ್ಲ ಬೆನ್ ಕಾಣುತ್ತೆ. ಅವಳು ಎಷ್ಟು ವಿನಯವಂತಳಲ್ಲ ಅನ್ನೋದು ಗೊತ್ತಾಗ್ತೈತಿ. ಅದ್ ಮತ್ ಕಣ್ಣಿಗೆ ಅದೇ ಕಾಣಿಸ್ತೈತಿ. ತಲಿ ಕಾಣ್ತೈತಿ. ತಲಿ ಕಾಣ್ತೈತಿ. ಬಗ್ಗಿರೋದ್ ಕಾಣ್ತೀವಿ. ನಮಸ್ಕಾರ. ನೀವ್ ಹೇಳ್ರಿ ಏನಂತೆ ಹೇಳಿದ್ರಿ, ಹೇಳ್ರಿ ಏನೋ ಹೇಳಿದ್ರಿ. ಸಂಸ್ಕಾರ ಅದೇ ಸಂಸ್ಕಾರ. ಸಂಸ್ಕಾರ 100%. ಒಂದ್ ಚಂದ ಹ್ಯಾಂಡ್ಸಮ್ ಆಗ್ತಾ ಇರೋ ಹುಡುಗ ಹೋಗ್ತಿದಾನೆ ಅಂತ ಅನ್ಕೊಳ್ಳಿ, ನೀವು ಬರ್ತಿರ್ಬೇಕಾರೆ ತಕ್ಷಣ ನೀವು ನೋಟಿಸ್ ಮಾಡೋದೇನು? ಸೇಮ್ ಆನ್ಸರ್ ಕೊಡ್ಬೇಡಿ, ಡಿಫ್ರೆಂಟ್ ಆನ್ಸರ್. ಹೇರ್ ಸ್ಟೈಲ್, ಐಸ್, ಸ್ಮೈಲ್. ಅವ್ನು ನಗಡಲ್ಲಪ್ಪ, ಸುಮ್ನೆ ಹೋಗ್ತಿರ್ತಾನೆ. ಏನಿಲ್ಲ, ಅವ್ನ್ ಸ್ಟೈಲ್ ನೋಡಿ ಇಷ್ಟ. ಪ್ಯಾರಿ ಸಮಾಜ್ ಗೈ ಹೇರ್ ಸ್ಟೈಲ್ ವಾವ್ ಅಂತ. ಅದೇ ಏನ್ ನೋಡಿ ಅವ್ನ್ ಸ್ಟೈಲ್ ಮ್ಯಾಮ್. ಬಿಯರ್ಡ್ ಫೇಸ್ ಅಲ್ವಾ? ಲುಕ್ ಆಟಿಟ್ಯೂಡ್. ಒಂದ್ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿರ್ಲಿ, ಎಷ್ಟೇ ಬಡವನಾಗಿರ್ಲಿ, ಈ ಪ್ಲೇಸ್ ಅಲ್ಲಿ ಪ್ಲೇಟ್ ಇಟ್ಕೊಂಡು ನಿಂತ್ಕೋತಾರೆ. ಹೋಟೆಲ್ ಊಟ ನೀಡವಲ್ಲಿ ನೋಡ್ರಪ್ಪ ಕರೆಕ್ಟ್ ಆಗಿ. ಅಲ್ಲ ಮತ್ತೆ ಹಾಸ್ಪಿಟಲ್ ಅಲ್ಲಿ ಯಾಕ್ರಿ ಪ್ಲೇಟ್ ಇಟ್ಕೊಂಡು ನಿಂತ್ಕೋತೀವಿ? ಹೋಟೆಲ್ ಕುಂತಿದ್ ಕಡೆ ಇರುತ್ತೆ. ಹೆಣ್ಮಕ್ಳ ಫೇವ್ರೇಟ್ ಪ್ಲೇಸ್ ಇದು. ಹೆಣ್ಮಕ್ಳು ಫೇವ್ರೇಟ್ ಕಿಚನ್. ಅಲ್ಲಿ ಪ್ಲೇಟ್ ಹಿಡ್ಕೊಂಡು ಏನ್ ಮಾಡ್ತೀರಿ? ಮುಂದೆ ಹೆಣ್ಮಕ್ಳು ಫೇವ್ರೇಟ್ ಪ್ಲೇಸ್ ಕಣ್ರಿ. ಪಾರ್ಲರ್ ಅಲ್ಲಿ ಪ್ಲೇಟ್ ಹಿಡ್ಕೊಂಡು ನಿಂತ್ಕೋತಾರ. ಪಾನಿಪುರಿ. ನೆಕ್ಸ್ಟ್ ಕ್ವಶನ್. ಈ ವಸ್ತುವನ್ನು ನಾವು ತಿನ್ಲಿಕ್ಕಂತ ಖರೀದಿಸ್ತೀವಿ, ಆದ್ರೆ ತಿನ್ನಲ್ಲ. ತಿನ್ಲಿಕ್ಕಂತ ಖರೀದಿಸ್ತೀವಿ, ಆದ್ರೆ ತಿನ್ನಲ್ಲ. ತಿನ್ನಲ್ವಾ? ತಿನ್ಲಿಕ್ಕೆ ಖರೀದಿಸ್ತೀವೇನ್ರಿ? ಜಾಗ್ರಿ. ಬೆಲ್ಲ ಹಂಗಲ್ವೋ, ತಿನ್ಲಿಕ್ಕಂತ ಪರ್ಚೇಸ್ ಮಾಡ್ತೀವಿ, ನಾವು ತಿನ್ನಲ್ಲ. ಪ್ಲೇಟ್ ಹೇಳು. ಪ್ಲೇಟ್ ಬೇಕಲ್ಲ. ಏನಂತ? ಪ್ಲೇಟ್ ಏನ್ ಆನ್ಸರ್? ಪ್ಲೇಟ್. ಈ ವಸ್ತು ದಪ್ಪ ಮತ್ತೆ ಉದ್ದ ಇದ್ರೆ ಹುಡುಗಿಯರಿಗೆ ಇಷ್ಟ. ಕೂದ್ಲು. A to Z ಅಲ್ಲಿ ಟೋಟಲ್ ಎಷ್ಟು ಆಲ್ಫಾಬೆಟ್ಸ್ ಇರುತ್ತೆ? 2. ಅಲ್ಲ, ಟೋಟಲ್ ಆಗಿ ಹೇಳಿ. 26 ಆಯ್ತು, ಒಮ್ಮೆ 24 ಅಂತ. 26 ಅಲ್ಲಿ AB ಓಡೋದ್ರೆ ಎಷ್ಟು ಉಳಿತದೆ? 24. ಇಲ್ಲ, ಆನ್ಸರ್ 22. ಹೇಗಂತ ಹೇಳಿ? ಆನ್ಸರ್ ಬಂದ್ಬಿಟ್ಟು 22. AB ಓಡೋದ್ರೆ ಆನ್ಸರ್ 22. 24 ರೀ. AB ಹೋದ್ರೆ 24. ಅಲ್ರಿ ಮೇಡಮ್, ನಾನ್ ಹೇಳ್ತಿರೋದು ಆನ್ಸರ್ ಹೇಳ್ತಿದ್ದೀನಿ. ನಾನ್ ನಿಮಗೆ ಆನ್ಸರ್ 22 ಬರುತ್ತೆ, ಹೇಗಂತ ನೀವ್ ಹೇಳಿ ಅಂತಿದ್ದೀನಿ. 22.
A ಮೇಣ A2 Z O2 ಮತ್ ನಡಕ್ ಟಿಒ ಆಯ್ತಲ್ಲ ಬನ್ನಿ ಬರೀ ಇಂತದೆಯ ಬನ್ನಿ ಇಲ್ಲಿ ಮುಂದೆ ಹೋಗ್ರಿ ABOD ಓಡೋಗ್ತಾವ್ರಿ ಅವ್ 4 ಅಕ್ಷರ 22 ಉಳಿತಾವ್. ಕರೆಕ್ಟ್. ಎ ಬಿ ಜೊತೆ ಯಾರು ಓಡೋಗ್ತಾರೆ? ಎ ಬಿ ಓಡಿ ಹೋಗುತ್ತೆ. ಅವಾಗ ಎಷ್ಟು ಉಳಿತದೆ? 22 ಉಳಿತದೆ. ಓಕೆ. ಪ್ರೀತಿಯಲ್ಲಿ ಜಾಸ್ತಿ ಮೋಸ ಮಾಡೋರು ಯಾರು? ಹುಡುಗಿರು ಬಾಯ್ಸ್ ಅಂತ ಹೆಂಗ್ ಹೇಳ್ತೀವಿ? ಹೇಳಕ್ ಆಗಲ್ಲ. ಅಲ್ಲ ನಿನ್ಗೆ ಹೇಳು, ನಿನ್ನ ಒಪಿನಿಯನ್. ಹುಡುಗಿಯರ್ ಅದು ಹುಡುಗಿ ಅಂತ ಹೆಂಗ್ ಹೇಳ್ತಿ? ಎಕ್ಸ್ಪೀರಿಯನ್ಸ್ ಐತ್ರಿ. ಅಲ್ಲ ಅರ್ಥ ಆಗಿಲ್ಲ, ಇಂಗ್ಲಿಷ್ ಆಗಿ ಮಾತಾಡ್ಬೇಕು. ಸೊ ಲೈಕ್ ವಿ ಆರ್ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್, ನೋ ಮ್ಯಾಮ್, ಸೊ ವಿ ಕ್ಯಾನ್ ಟೆಲ್ ಯು. ಜಾಸ್ತಿ ಮೋಸ ಮಾಡೋರು ಯಾರು? ಗರ್ಲ್ಸ್. ಎಷ್ಟು ಜನ ಮೋಸ ಮಾಡಿದ್ರು? ನಂಗ ಇಲ್ಲ ಅಂದ್ರ ಒಂದು ಅಲ್ಲ ತಡಿ ನನ್ ಮೇಲೆ ಹಣೆ ಇಟ್ಟಳು. ಕೌಂಟ್ಲೆಸ್ ಮ್ಯಾಮ್. ಬರ್ತಾರ ಹೋಗ್ತಾರ ಹಂಗ. ಹೇಳ್ರಮ್ಮ, ಯಾರು ಮೋಸ ಮಾಡೋದು ಜಾಸ್ತಿ? ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ರೀ. ಈಕ್ವಲ್ ಆಗಿರುತ್ತೆ. ನಾವಂತ್ರು ಯಾವ ಟೆನ್ಷನ್ ಇಲ್ಲ, ಸಿಂಗಲ್ ಆಗಿ ಸಿಂಗಲ್ ಲೈಫ್ ಇಸ್ ಬೆಸ್ಟ್ ಲೈಫ್. ಚಾನ್ಸೇ ಇಲ್ಲ, ನೋ ವೇ. ಯಾವಾಗಿಂದ ಸಿಂಗಲ್ ಸಿಂಗಲ್ ಸೂಪರ್. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ಸಬ್. ಥ್ಯಾಂಕ್ ಯು.